ದೇಗುಲಗಳಲ್ಲಿ ಮೊಳಗಿದ ಗೋವಿಂದ ನಾಮ ಸ್ಮರಣೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ. ಚಿಕ್ಕಬಳ್ಳಾಪುರಕ್ಕೂ ಒಕ್ಕರಿಸಿದ ಕೊರೋನಾ ಮಾರಿ. ಅಧಿಕಾರಿಗಳಲ್ಲಿ ಶುರುವಾದ ಟೆನ್ಷನ್, ಸಾರ್ವಜನಿಕರಲ್ಲಿ ಮನೆ ಮಾಡಿದ ಆತಂಕ. ದೇಶದಲ್ಲಿ ಶುರುವಾದ ಕೊರೋನಾ ಆತಂಕ, ಪ್ರಕರಣಗಳ ಸಂಖ್ಯೆ ಹೆಚ್ಚಳ, ಅಲರ್ಟ್ ಆದ ಜಿಲ್ಲಾಡಳಿತ. ಶ್ರೀ ಕ್ಷೇತ್ರ ಗಡಿದಂನಲ್ಲಿ ವೈಕುಂಠ ಏಕಾದಶಿಯ ಆಚರಣೆ. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಭಕ್ತಿಯಲ್ಲಿ ಮಿಂದೇಳಿದ ಭಕ್ತರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠಾಧಿಪತಿ ಶ್ರೀನಿವಾಸನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಗೋವಿಂದ ನಾಮಸ್ಮರಣೆಯೊಂದಿಗೆ ಸಹಸ್ರಾರು ಭಕ್ತರು ಭಕ್ತಿಭಾವ ಮೆರೆದರು. ಈ ಕುರಿತು ಒಂದು ವರದಿ. ಹೌದು, ವೈಕುಂಠ ಏಕಾದಶಿ ಎಂದರೆ ಇಂದು ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದ ದಿನವಾಗಿದೆ. ವೈಕುಂಠ ಏಕಾದಶಿಯನ್ನ ಆಚರಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ವೈಕುಂಠ ದ್ವಾರದಿಂದ ಸಾಗಿ ಹೋದರೆ ಸಕಲ ಪಾಪಗಳು ದೂರವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಅಲ್ಲದೆ ಈ ದಿನ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನ ಪೂಜಿಸಿದರೆ 101 ಏಕಾದಶಿಗಳನ್ನ ಆಚರಣೆ ಮಾಡಿದ ಪುಣ್ಯ ಸಿಗುತ್ತದೆ ಎಂದು ಧಾರ್ಮಿಕ ಪಂಡಿತರು ಹೇಳುತ್ತಾರೆ. ಅಂದಹಾಗೆ ವೈಕುಂಠ ಏಕಾದಶಿ ಹಾಗೂ ಶನಿವಾರ ಎರಡು ಒಂದೇ ದಿನ ಬಂದಿರುವುದರಿಂದ ವೈಕುಂಠಾಧಿಪತಿಯಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಹಳ ಶ್ರೇಷ್ಠವಾದ ದಿನವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿ ಬೆಳ್ಳಿ ಲೇಪಿತ ಅಲಂಕಾರದೊಂದಿಗೆ ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು. ಭೂಮಿಗೆ ಬಂದ ಭಗವಂತನಂತೆ ಸ್ವಾಮಿ ಭಕ್ತರಿಗೆ ದರ್ಶನ ಕೊಡುತ್ತಿದ್ದದ್ದು ವಿಶೇಷವಾಗಿತ್ತು. ಬನ್ನಿ, ದರ್ಶನ ಆಗಿರೋರು ಬನ್ನಿ, ದರ್ಶನ ಬರೋರಿಗೆ ಜಾಗ ಮಾಡ್ಕೊಡಿ. ಒಬ್ಬರಿಂದ ಒಬ್ರು ಬನ್ನಿ, ಒಬ್ಬರಿಂದ ಒಬ್ರು ಅಣ್ಣ, ಒಬ್ಬರಿಂದ ಒಬ್ರು ಬನ್ನಿ ಅಣ್ಣ, ಆರಾಮಾಗಿ ಬರ್ಬೋದು. ದರ್ಶನ ಆಗಿರೋರು ಬನ್ನಿ. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸನಿಗೆ ಬೆಳಿಗ್ಗೆ ಅಭಿಷೇಕ ಆಯಿತು, ಮತ್ತೆ ಮಹಾಮಂಗಳಾರತಿ, ಮತ್ತೆ ಗೋಪೂಜೆ ಮಾಡಿ ದ್ವಾರ ಪೂಜೆ ಮಾಡಿ ದೇವರ ದರ್ಶನಕ್ಕೆ ಅನುಮತಿ ಕೊಟ್ವಿ. ಆವಾಗಿನಿಂದ ಬೆಳಿಗ್ಗೆಯಿಂದನೂ ಜನ ಸಂದಡಿ ಬರ್ತಾ ಇದೆ. ಹಾಗೆ ಬೆಳಿಗ್ಗೆ ಮಹಾಮಂಗಳಾರತಿ 6 ಗಂಟೆಗೆ ಒಂದು ಮಹಾಮಂಗಳಾರತಿ ಆಯಿತು, ಮತ್ತೆ 9 ಗಂಟೆಗೆ ಒಂದು, ಈಗ ಮಧ್ಯಾಹ್ನ 12 ಗಂಟೆಗೆ ಒಂದು
ಮಧ್ಯಾಹ್ನ 3 ಗಂಟೆಗೊಂದು, ಸಂಜೆ 6 ಗಂಟೆಗೊಂದು ಇಷ್ಟು ಆರತಿಗಳು, ಮಹಾಮಂಗಳಾರತಿಗಳು ನಡೆಯುತ್ತೆ. ಪಂಚಕಾಲ ಆರಾಧನೆ ಮಾಡಿ ಮತ್ತೆ ರಾತ್ರಿ ಶಯನೋತ್ಸವ ಮಾಡಿ 10ವರೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ ಸರ್. ಈ ದಿನದ ವಿಶೇಷತೆ ಏನು? ಇವತ್ತು ವೈಕುಂಠ ಏಕಾದಶಿ ಅಂದ್ರೆ ಇಷ್ಟು ನಾವು 101 ಏಕಾದಶಿ ಮಾಡಿದಷ್ಟು ಫಲ ಒಂದು ಏಕಾದಶಿ ಮಾಡಿದ್ರೆ ಸಿಗುತ್ತೆ ಸರ್. ಅದಕ್ಕೋಸ್ಕರ ವೈಕುಂಠ ಏಕಾದಶಿ ವಿಶೇಷತೆ ಅಂತ ಇನ್ನು ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಗೋವಿಂದ ನಾಮಸ್ಮರಣೆಯೊಂದಿಗೆ ದೇವರ ದರ್ಶನ ಪಡೆದು ಪುನೀತರಾದರು. ದೇಗುಲದಲ್ಲಿ ಗೋವಿಂದ ನಾಮಸ್ಮರಣೆಯಿಂದ ಭಕ್ತರು ಮಿಂದೇಳುತ್ತಿದ್ದರು. ದೇವರ ದರ್ಶನದ ಬಳಿಗೆ ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿ ಭಕ್ತರು ಭಕ್ತಿ ಭಾವ ಮೆರೆದರು. ಇಂದು ವೈಕುಂಠ ಏಕಾದಶಿ. ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಕಂದವಾರಪೇಟೆಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಇದಕ್ಕೆ ಮೊದಲು ದೇವರು ದಕ್ಷಿಣಾಭಿಮುಖವಾಗಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಮುಂದುಗಡೆ ಊರು ಬಾಗಿಲಿದೆ. ಈ ಊರು ಬಾಗಿಲು ಏಕಿದೆ ಅಂದರೆ ಮೊದಲು ಊರೊಳಕ್ಕೆ ಪ್ರವೇಶ ಮಾಡಬೇಕಾಗಿದ್ದರೆ ಈ ಬಾಗಿಲಿನ ಮುಖಾಂತರ ಬಂದಂಥ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ದಕ್ಷಿಣಾಭಿಮುಖವಾಗಿ ಈ ಒಂದು ದೇವರನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಾಲಯದ ಒಂದು ಕೆಲಸ ಕಾರ್ಯಗಳು ನಡೀತಾ ಇತ್ತೆ. ಇವತ್ತು ವೈಕುಂಠ ಏಕಾದಶಿ. ಇಂದು ವೈಕುಂಠ ದ್ವಾರವನ್ನು ತೆಗಿತಕ್ಕಂಥ ದಿನ ಅಂತ ಹೇಳ್ಬಿಟ್ಟು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ಇದು ಚಿಕ್ಕಬಳ್ಳಾಪುರದಲ್ಲಿರೋ ಕಂದವಾರ ಬಾಗಿಲಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಆಗಿದೆ. ಇಲ್ಲಿ ಇದು ಭಾಳ ವರ್ಷಗಳಿಂದ ಪುರಾತನವಾದದ್ದು ನಡ್ಕೊಂಡು ಬರ್ತಾ ಇದೆ. ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ನಾವೆಲ್ಲ ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಏನೇ ಹರಕೆಗಳನ್ನ ನೆನೆಸ್ಕೊಂಡ್ರು ಕೂಡ ನಡೆಯುತ್ತೆ ಅಂತೇಳಿ ನಂಬಿಕೆ ಇದೆ. ಹಾಗಾಗಿ ವರ್ಷ ಬರ್ತಾನೆ ಇದ್ದೀವಿ ನಾವು. ಇವತ್ತು ದೇವರು ಭಾಳ ಚೆನ್ನಾಗಿದೆ. ವೆಂಕಟರಮಣ ಸ್ವಾಮಿನೂ ಚೆನ್ನಾಗಿದೆ, ಲಕ್ಷ್ಮೀನೂ ಚೆನ್ನಾಗಿದೆ. ಇಲ್ಲಿ ಕೂಡಿಸಿರೋವಂಥ ದ್ವಾರದಲ್ಲಿ ಕೂಡಿಸಿರೋವಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿನೂ ತುಂಬ ಚೆನ್ನಾಗಿದೆ. ಎಲ್ಲ ದರ್ಶನ ಮಾಡಿ ಅವ್ರವ್ರ ಹರಕೆಗಳು ಕೇಳಿಕೊಂಡ್ರೆ ಅದು ಈಡೇರುತ್ತೆ ಅಂತ ನನ್ನ ನಂಬಿಕೆ. ಎಲ್ಲರೂ ಹಾಗೆ ನಂಬಿ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿಯೂ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇಗುಲದಲ್ಲಿ ಆದಿಶೇಷನ ಮೇಲೆ ಮಲಗಿದ್ದ ಶ್ರೀ ರಂಗನಾಥ ಸ್ವಾಮಿಯನ್ನ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇನ್ನು ದೇಗುಲವನ್ನ ವಿಶೇಷವಾಗಿ ಸಿಂಗರಿಸಲಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ಬಂದೋಬಸ್ತನ್ನು ಮಾಡಲಾಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ರಾತ್ರಿ ಎಲ್ಲ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇಗುಲದಲ್ಲೆಲ್ಲ ಗೋವಿಂದನ ನಾಮಸ್ಮರಣೆಯೊಂದಿಗೆ ಭಕ್ತರು ಭಕ್ತಿ ಭಾವದಿಂದ ಮಿಂದೇಳಿದರು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. Suraj K. Jagirdar from Gulbarga.
ಹೇಳಿ ಹೇಳಿ. ದೇವಸ್ಥಾನಕ್ಕೆ ಬಂದಿದ್ವಿ, ಚೆನ್ನಾಗಿ ದರ್ಶನ ಆಯಿತು. ನಮ್ಮದು ಒಳ್ಳೆ ಉತ್ಸವ ಎಲ್ಲ ನೋಡಿದ್ದೀವಿ. ಸ್ವಾಮಿದು ಚಲೋ ಇದೆ, ಜನರು ಕೋಆಪ್ರೇಟ್ ಮಾಡ್ತಾರೆ ಇಲ್ಲಿ. ಇವತ್ತಿನ ವಿಶೇಷತೆ ಏನು? ಇವತ್ತಿನ ವಿಶೇಷತೆ ವೈಕುಂಠ ಏಕಾದಶಿ ಇವತ್ತು, ಅದಕ್ಕೆ ಬಂದಿದ್ವಿ ನಾವು. ಮಂಚನಹಳ್ಳಿ ಹತ್ರ ಗೌಡಗೆರೆ ಗ್ರಾಮ ಒಂದು. ನಾವು ಯಾವಾಗೂ ಪೌರ್ಣಮಿ ಪೂಜೆ ಬರ್ತೀವಿ. ಇಲ್ಲಿಗೆ ವಿಶೇಷತೆ ಐತೆ. ಇಲ್ಲಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಪ್ರತಿ ಪೌರ್ಣಮಿಗೂ ಇಲ್ಲಿ ವಿಶೇಷ ಕಲ್ಯಾಣೋತ್ಸವ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾರೆ. ಲಕ್ಷ್ಮೀನಾರಾಯಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದು ಮತ್ತಷ್ಟು ಆತಂಕ ಶುರುವಾಗಿದೆ. ಇತ್ತ ಜಿಲ್ಲಾಡಳಿತವು ಅಲರ್ಟ್ ಆಗಿದ್ದು ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈ ಕುರಿತು ಒಂದು ವರದಿ. ಕೋವಿಡ್ ಮಾರಿ ಇದೀಗ ಚಿಕ್ಕಬಳ್ಳಾಪುರಕ್ಕೂ ಒಕ್ಕರಿಸಿದೆ. ಮೊದಲೇ ಆತಂಕದಲ್ಲಿದ್ದ ಜನತೆಗೆ ಇದೀಗ ಮತ್ತಷ್ಟು ಜಾಗೃತರಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇತ್ತ ಅಧಿಕಾರಿಗಳಲ್ಲೂ ಹೊಸ ಟೆನ್ಷನ್ ಶುರುವಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯ ಮಾಲೀಕ ಹಾಗೂ ಬಿಜೆಪಿ ಮುಖಂಡರು ಆಗಿರುವ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇವರು ಇತ್ತೀಚೆಗೆ ದೆಹಲಿ, ತಮಿಳುನಾಡಿಗೆ ಕಾರ್ಯನಿಮಿತ್ತ ಹೋಗಿ ಬಂದಿದ್ದರು ಎಂದು ತಿಳಿದು ಬಂದಿದೆ. ಕೋವಿಡ್ ಟೆಸ್ಟಿಂಗ್ ವೇಳೆ ಪಾಸಿಟಿವ್ ಎಂದು ದೃಢಪಟ್ಟಿರುವುದರಿಂದ ಸಾರ್ವಜನಿಕರಲ್ಲಿ ಮತ್ತಷ್ಟು ಆತಂಕ ಎದುರಾಗಿದೆ. ಸದ್ಯ ಹೋಮ್ ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿರುವ ಮೊದಲ ಕೊರೋನಾ ಕೇಸ್ ಇದಾಗಿದ್ದು, ಇದರಿಂದ ಆರೋಗ್ಯ ಇಲಾಖೆ ಮತ್ತಷ್ಟು ಎಚ್ಚೆತ್ತುಕೊಂಡಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಹಾಗೂ ಹೊಸ ರೂಪಾಂತರಿ ತಳಿಯ ಸೋಂಕಿನ ಪ್ರಕರಣ ಕೇರಳದಲ್ಲಿ ಪತ್ತೆಯಾಗಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದ್ದು ಜನರಿಗೆ ಮತ್ತಷ್ಟು ಆತಂಕ ಸೃಷ್ಟಿ ಮಾಡಿದೆ. ವಿಶ್ವವನ್ನ ಕಾಡುತ್ತಿರುವ ಕೋವಿಡ್ ಮಹಾಮಾರಿ ಅಷ್ಟು ಬೇಗ ತೊಲಗುವ ಲಕ್ಷಣಗಳು ಕಾಣುತ್ತಲೇ ಇಲ್ಲ. ಪದೇ ಪದೇ ಹೊಸ ತಳಿಗಳ ಉಗಮ ಆಗುತ್ತಲೇ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಅಮೆರಿಕದಲ್ಲಿ ಉಗಮವಾಗಿದ್ದ JN1 ಎಂಬ ಕೋವಿಡ್ ಹೊಸ ಉಪತಳಿಯು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಕೇರಳದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದ್ದು, ಈಗ ಕರ್ನಾಟಕದಲ್ಲೂ ಸೋಂಕಿನ ಹಾವಳಿ ತೀವ್ರಗೊಂಡಿದೆ. ಇನ್ನೇನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ತಳಿಯು ಲಗ್ಗೆ ಇಡುವ ಮುನ್ನವೇ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಭೆಗಳನ್ನು ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುವಾರು ವೈದ್ಯರ ತಂಡಗಳನ್ನು ರಚಿಸಿ ಕೊರೋನಾ ಸೋಂಕನ್ನು ತಡೆಯಲು ಬೇಕಾದ ಎಲ್ಲ ಉಪಕರಣಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗ ಏನು ಹೊಸ ತಳಿ ಕೋವಿಡ್-19 ಹೊಸ ತಳಿ JN.1 ಬಂದಿರತಕ್ಕಂಥ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಒಂದು 19ನೇ ತಾರೀಕು ಒಂದು ಮೀಟಿಂಗನ್ನು ಮಾಡ್ತಾರೆ. 19ನೇ ತಾರೀಕು ಒಂದು ಝೂಮ್ ಮೀಟಿಂಗನ್ನು ಮಾಡಿ ಏನೇನು ಪ್ರಿಪೇರ್ಡ್ನೆಸ್ ಆಗಬೇಕು ಆ ರೀತಿ ಸಂಬಂಧಪಟ್ಟಂಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತಾರೆ. ಆ ನಿರ್ದೇಶದ ಅನ್ವಯ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ 57 ಪ್ರಾಥಮಿಕ ಆರೋಗ್ಯ ಕೇಂದ್ರ, 5 ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಳಪಟ್ಟಿರುತ್ತೆ. ಅಂಥವ್ರದ್ದೆಲ್ಲರದ್ದು ಕೂಡ ನಮ್ಮ ತುರ್ತಾಗಿ ಮೀಟಿಂಗ್ ಮಾಡಿ ಏನೇನು ಪ್ರಿಪೇರ್ಡ್ನೆಸ್ ಆಗಬೇಕು ಅಂತ, ಎಷ್ಟು ಬೆಡ್ಸು ಮತ್ತು ಆ್ಯಂಬುಲೆನ್ಸ್ ಇರ್ಬೋದು, ವ್ಯವಸ್ಥೆಗಳು, ಡ್ರಗ್ಸ್ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಿಪೇರ್ಡ್ನೆಸ್ ಮೀಟಿಂಗ್ ಅಂತ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಿನ್ನೆ ದಿನಾಂಕ 21ನೇ ತಾರೀಕು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಅವ್ರದ್ದು ಕೂಡ ಮೀಟಿಂಗ್ ಮಾಡಿ ಯಾವುದೇ ಕೇಸು ಬಂದರೂ ಕೂಡ ಯಾವ ರೀತಿ ನಾವು ಪ್ರಿಪೇರ್ಡ್ನೆಸ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ತಂಡವನ್ನು ರಚಿಸಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಪ್ರತಿ ತಾಲೂಕಲ್ಲೂ ಕೂಡ ತಂಡವನ್ನು ರಚಿಸಿ ಇದು ಮಾಡಿದ್ವಿ. ಈಗ RT-PCR ಲ್ಯಾಬಲ್ಲಿ ಇರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಕೂಡ ತೆಗೆದುಬಿಟ್ಟಿದ್ದು. ನಿನ್ನೆಯಿಂದ 2 ಲ್ಯಾಬ್ ಟೆಕ್ನಿಷಿಯನ್ನ ಹೊಸದಾಗಿ ತೊಗೊಂಡು ಮುಂದಿನ ದಿನಗಳಲ್ಲಿ ಏನೇ ಟೆಸ್ಟ್ಗಳು ಮಾಡಬೇಕಂದ್ರೆ 24 ಗಂಟೆ ಒಳಗೆ ವರದಿ ಕೊಡೋ ರೀತಿಯಲ್ಲಿ ನಾವು RT-PCR ಲ್ಯಾಬ್ನು ಕೂಡ ಸನ್ನದ್ಧ ಮಾಡಿ ಇಟ್ಕೊಂಡಿದ್ದೀವಿ.
ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಕೊರೋನಾ ಹೊಸ ತಳಿ JN1 ಸೋಂಕಿನ ಬಗ್ಗೆ ನಿಗಾ ಇಟ್ಟಿರುವ ಆರೋಗ್ಯ ತಂಡ ಈಗಾಗಲೇ 100 ಜನಕ್ಕೆ RT-PCR ಟೆಸ್ಟ್ ಮಾಡಿದ್ದು ಅದರಲ್ಲಿ ಯಾರಿಗೂ ಪಾಸಿಟಿವ್ ಬಂದಿಲ್ಲ. ಆರೋಗ್ಯಾಧಿಕಾರಿಗಳು ಕೂಡ ಕೊರೋನಾ ಹೊಸ ತಳಿಯನ್ನ ಎದುರಿಸಲು 20 ಐಸೋಲೇಷನ್ ಬೆಡ್, 10 ವೆಂಟಿಲೇಟರ್ ಬೆಡ್ ಸೇರಿ 130 ಬೆಡ್ಗಳನ್ನು ಕೋವಿಡ್ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಆರೋಗ್ಯ ಅಧಿಕಾರಿಗಳ ತಂಡ ಕೋವಿಡ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹೊಸ ಜಿಲ್ಲಾಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಏನು ಸಿಂಪ್ಟಮ್ಸ್ ಇರ್ತಕ್ಕಂಥ ಲಕ್ಷಣಗಳಿರ್ತಕ್ಕಂಥ ಜ್ವರ, ನೆಗಡಿ, ಕೆಮ್ಮು ಏನೇ ಇರ್ಬೋದು, ಇಲ್ಲ ಕೋಮಾರ್ಬಿಡ್ ಡಯಾಬಿಟಿಸು, ಇಮ್ಯುನೋಕಾಂಪ್ರಮೈಸ್ ಅಂತ ಪೇಷಂಟ್ಗಳಿಗೆ ಏನೋ ಲಕ್ಷಣಗಳಿದ್ದರೆ ಸರ್ಕಾರದ ಮಾರ್ಗದರ್ಶನಕ್ಕೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೋದು ವ್ಯವಸ್ಥೆ ಮಾಡ್ಕೊಂಡಿದ್ದೀಗ. ಆ ಸ್ಯಾಂಪಲ್ಸ್ ಎಲ್ಲ ಟೆಸ್ಟ್ ಮಾಡಿ ನೆಕ್ಸ್ಟ್ ಏನೋ ಪಾಸಿಟಿವ್ ಬಂದರೆ ಈ ಹಿಂದೆ ಹೇಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಅದೆಲ್ಲ ಮಾಡಿಕೊಂಡು ರೋಗಿಗಳಿಗೆ ಆರೈಕೆ ಮಾಡೋದನ್ನು ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋದ ಹಾಗೆ ಕೊರೋನಾ ಕೋವಿಡ್-19 ಈಗ ರೂಪಾಂತರ ವೈರಸ್ JN.1 ಇದೆಲ್ಲ ಕಡೆ ನಿಮಗೆ ಗೊತ್ತಿರೋ ಹಾಗೆ ಹಬ್ತಾ ಇದೆ. ಬಟ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇನ್ನೂ ಒಂದು ಕೇಸು ಬಂದಿಲ್ಲ. ಆದರೆ ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ನಮ್ಮದು ಮೊದಲು ಏನು MCH ಆಸ್ಪತ್ರೆ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಕೋವಿಡ್ ಹಾಸ್ಪಿಟಲಾಗಿ 130 ಬೆಡೆಡ್ ಎಲ್ಲ ಬೆಡೆಡ್ ಆಕ್ಸಿನೇಟೆಡ್ ಇದೆ, ವಿತ್ 20 ವೆಂಟಿಲೇಟೆಡ್ ಬೆಡ್ ಇದೆ. ನಾವೆಲ್ಲ ಪ್ರಿಪೇರ್ನೆಸ್ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ರಾಜ್ಯ ಸರ್ಕಾರ ಕೊರೋನಾ ಹೊಸ ತಳಿಯಿಂದ ತಪ್ಪಿಸಿಕೊಳ್ಳಲು ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜನರು ಜನಸಂದಣಿ ಪ್ರದೇಶಗಳಲ್ಲಿ ಓಡಾಡುವಾಗ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸುವುದು, ಕೈಗಳನ್ನು ಆಗಾಗ್ಗೆ ಸೋಪಿನಿಂದ ತೊಳೆದು ಸ್ವಚ್ಛವಾಗಿಟ್ಟುಕೊಳ್ಳುವುದು ಒಳಿತು ಎನ್ನುತ್ತಿದ್ದಾರೆ ಆರೋಗ್ಯ ಇಲಾಖೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ KSR ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ KSR ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ KSR ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ GV ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಕಾವೇರಿ
ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಬೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿತ್ತು. ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಬಾಗೇಪಲ್ಲಿ ತಾಲೂಕಿನ ಗಡಿತಂನ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಮುಂಜಾನೆಯಿಂದಲೇ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗೋವಿಂದ ಗೋವಿಂದ ಎನ್ನುತ್ತಾ ಗೋವಿಂದ ನಾಮಸ್ಮರಣೆಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ದೇವಾಲಯದ ಪ್ರಧಾನ ಅರ್ಚಕರಾದ ಕೆ ಪ್ರಕಾಶ್ ಸ್ವಾಮಿ ಹಾಗೂ ವೇದ ಪಂಡಿತ್ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ದೇವಾಲಯವನ್ನ ತಳಿರು ತೋರಣಗಳಿಂದ ಹೂಗಳಿಂದ ಅಲಂಕರಿಸಲಾಗಿತ್ತು. ವೈಕುಂಠ ಏಕಾದಶಿ ದಿನ ಯಾವುದೇ ಆಹಾರ ಸೇವಿಸದೆ ಉಪವಾಸ ವ್ರತ ಮಾಡುವ ಸಂಪ್ರದಾಯವಿದೆ. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದ್ದು ಶ್ರೀನಿವಾಸನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಭಕ್ತರಲ್ಲಿದೆ. ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ದೇವಾಲಯಗಳಲ್ಲಿ ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಈ ಒಂದು ಜನಮೇಜಯ ಮಹಾಪ್ರತಿಷ್ಠಾಪನೆ ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇನ್ನು ವೈಕುಂಠ ಏಕಾದಶಿಯ ಪರ್ವದಿನ ಸರಿಸುಮಾರು ಬೆಳಗ್ಗೆ 2:30ಯಿಂದ ಪೂಜಾದಿ ಕಾರ್ಯಕ್ರಮಗಳು ನೆರವೇರಿದ್ದು ಈ ಒಂದು 4 ಗಂಟೆಗೆ ಉತ್ತರ ಭಾಗದಲ್ಲಿ ಈ ಒಂದು ಉತ್ತರ ದ್ವಾರದಲ್ಲಿ ಸ್ವಾಮಿಯನ್ನು ಕೂರಿಸಿ ವಿಶೇಷವಾದ ಪೂಜೆ ಆಚರಣೆ ಎಲ್ಲವನ್ನು ಕೂಡ ಮಾಡಿ ಬೆಳಗ್ಗೆಯಿಂದ ಕೂಡ ಸ್ವಾಮಿಯವರಿಗೆ ವಿಶೇಷವಾದ ಪೂಜೆ, ಅಲಂಕಾರ, ಸಹಸ್ರನಾಮಾವಳಿ ಇವೆಲ್ಲವೂ ಕೂಡ ನೆರವೇರುತ್ತಾ ಇದ್ದು ಬೆಳಗ್ಗೆಯಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಎಲ್ಲರೂ ಕೂಡ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ವಿಶೇಷವಾಗಿ ಅಂದರೆ ಸ್ವಾಮಿಯವರು ಯೋಗ ನಿದ್ರೆಯಿಂದ ಈ ಒಂದು ಎಚ್ಚರಿಕೆಯಾಗಿ ಈ ಒಂದು ಉತ್ತರಾಯಣ ಪರ್ವಕಾಲದಲ್ಲಿ ಎಲ್ಲ ಭಕ್ತರ ಮನೋಭೀಷ್ಟಗಳ ಎಲ್ಲವನ್ನೂ ಕೂಡ ನೆರವೇರಿಸತಕ್ಕಂಥದ್ದು ದಿವಸ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಸ್ವಾಮಿಯವರ ಈ ಒಂದು ವೈಕುಂಠ ಏಕಾದಶಿ ದಿವಸ ದರ್ಶನ ಪಡೆದು ವೈಕುಂಠ ಏಕಾದಶಿ ಮತ್ತೆ ಮುಕ್ಕೋಟ ದ್ವಾದಶಿ ಈ 2 ದಿವಸವೂ ಕೂಡ ಭಕ್ತ ಮಹಾಶಯರೆಲ್ಲರೂ ಕೂಡ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಬೇಕಾಗಿ ಮತ್ತೆ ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ದಾನಿಗಳಿಂದ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ವೈಕುಂಠ ಏಕಾದಶಿ ಪ್ರಯುಕ್ತ ಮಾಲೂರಿನ ಚಿಕ್ಕ ತಿರುಪತಿ ಹಾಗೂ ರೋಣೂರು ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು.
ನಾಡಿನ ಎಲ್ಲೆಡೆ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಾಲೂರಿನ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ವೈಕುಂಠ ಏಕಾದಶಿಯ ಜೊತೆಗೆ ಶನಿವಾರವಾದ್ದರಿಂದ ವೈಕುಂಠಾಧಿಪತಿಯ ದರ್ಶನ ಪಡೆಯಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತ ದೃಶ್ಯಗಳು ಸಾಮಾನ್ಯವಾಗಿತ್ತು. ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ನಾನಾ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದ ಆವರಣವೂ ಸಹ ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಇನ್ನು ದೇಗುಲದಲ್ಲಿ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ಕೃಪೆಗೆ ಪಾತ್ರರಾದರು. ಸ್ಥಳೀಯರು ಸೇರಿದಂತೆ ಬೆಂಗಳೂರು, ತಮಿಳುನಾಡು ಭಾಗದಿಂದ ಭಕ್ತರು ಆಗಮಿಸಿ ಭಕ್ತಿ ಭಾವ ಮೆರೆದರು. ಮುನ್ನೆಚ್ಚರಿಕಾ ಕ್ರಮದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮುಂಜಾನೆ ಸುಮಾರು 3 ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಸ್ವಾಮಿಗೆ ಪ್ರತಿ ವರ್ಷ ವೈಕುಂಠ ಏಕಾದಶಿಯಂದು ಬಹಳ ವಿಶೇಷವಾಗಿ ಅಭಿಷೇಕ ಹಾಗೂ ಅಲಂಕಾರ ಮಾಡಲಾಗುತ್ತದೆ. ದೇವಾಲಯವನ್ನ ಸಹ ಬಣ್ಣ ಬಣ್ಣದ ಹೂಗಳಿಂದ ದೇವಾಲಯವನ್ನು ಹಾಗೂ ಆವರಣವನ್ನ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಉತ್ಸವವಾಗಿ ಬಂದಾಗ ಇಲ್ಲಿ ಇದೇ ಉತ್ತರ ದ್ವಾರ, ಇಲ್ಲೇ ನಿಲ್ಲಿಸ್ತಾ ಇದ್ವಿ. ಬರೀ ನಮ್ಮನೆ ಅರ್ಚಕರು, ನಾವು ನಮ್ಮನೆಯವರು ಮಾತ್ರನೇ ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಿದ್ದು. ಬೇರೆ ಯಾರಿಗೂ ಗೊತ್ತೂ ಇರಲಿಲ್ಲ, ಯಾರು ಬರ್ತಾನೂ ಇರಲಿಲ್ಲ. ಸೊ ಆ ಥರ ನಡೀತಾ ಇತ್ತು. ಆದರೆ ಇಲ್ಲಿನ ಪ್ರಧಾನ ಅರ್ಚಕರು ಮೋಹನ್ ಭಟ್ಟರ್, ಬಾಬುಸ್ವಾಮಿ ಅಂತಾರೆ, ಅವರ ಆಧ್ವರ್ಯದಲ್ಲಿ ಹಾಗೂ ಈ ಗ್ರಾಮಸ್ಥರ ಇವರೆಲ್ಲ ಮುಖಂಡರು ಇವರೆಲ್ಲ ಆಧ್ವರ್ಯದಲ್ಲಿ ದಿನೇ ದಿನೇ ಈ ವೈಕುಂಠ ಏಕಾದಶಿ ಅನ್ನುವಂಥ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನ ಪಡೆದು ಇಲ್ಲಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ನಾವೂ ಈ ದೇವಸ್ಥಾನದಲ್ಲಿ 13ನೇ ತಲೆಮಾರಿಂದ ಪೂಜಾ ಕೈಂಕರ್ಯಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾನು 13ನೇ ಜನ್ರೇಷನ್. ಸೊ ನಾನೀಗ ಅಮೇರಿಕಾ ದೇಶದಲ್ಲಿ ದೇವರ ಕೈಂಕರ್ಯ ಮಾಡ್ತಾ ಅಲ್ಲಿದ್ದೀನಿ. ಬಟ್ ಆದ್ರೂ ವಿಶೇಷ ಆದಿಗಳಲ್ಲಿ ಇಲ್ಲಿ ಬಂದು ದೇವರ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂಥ ಒಂದು ವಾಡಿಕೆ ನನಗೆ ತುಂಬ ಇಷ್ಟ ಹಾಗೂ ವಾಡಿಕೆಯೂ ಹೌದು. ನಾನು ಹುಟ್ಟು ಬೆಳೆದಿದ್ದಲ್ಲ ಈ ಊರಲ್ಲೇ. ತುಂಬ ಧನ್ಯವಾದಗಳು. ಗೋವಿಂದ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ನಿರ್ದೇಶಕ ಪ್ರಶಾಂತ್ ನೀಲ್ ರವರ ಬಹುನಿರೀಕ್ಷಿತ ಹೊಸ ಚಲನಚಿತ್ರ ಸಲಾರ್ ಬಿಡುಗಡೆಯಾಗಿ ಸುಮಾರು 10,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ಚಿತ್ರದಲ್ಲಿ ಮುಖ್ಯ ಖಳನಾಯಕನ ಪಾತ್ರದಲ್ಲಿ ನಟಿಸಿರುವ ಗರುಡ ರಾಮ್ ಚಿಕ್ಕಬಳ್ಳಾಪುರದ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದರು. ಈ ಕುರಿತು ಒಂದು ವರದಿ. ಕನ್ನಡ ಚಲನಚಿತ್ರ ಅಂದ್ರೆ ಮೊದಲು ಹೊರರಾಜ್ಯದ ಸ್ಟಾರ್ ನಟರು, ನಿರ್ದೇಶಕರು, ಸಿರಿಪ್ರಿಯರು ತಳಮಟ್ಟದಲ್ಲಿ ನೋಡ್ತಿದ್ರು. ಆದ್ರೆ ಕನ್ನಡದ ನಿರ್ದೇಶಕ ಪ್ರಶಾಂತ್ ನೀಲ್ ಯಾವಾಗ KGF 1 and 2 ಮತ್ತೆ ಕಾಂತಾರ ಬಹುಭಾಷಾ ಚಲನಚಿತ್ರವಾಗಿ ಬಂತೋ ಆಗ ಎಲ್ಲಾ ರಾಜ್ಯದ ಕಣ್ಣು ಕನ್ನಡ ಚಿತ್ರರಂಗದ ಕಡೆ ಬಿತ್ತು. ಆಗಿನಿಂದ ಈವರೆಗೂ ಕನ್ನಡ ಚಿತ್ರಗಳು ಅಂದ್ರೆ ದೇಶದ ವಿತರಕರು ಕೊಂಡುಕೊಳ್ಳಲು ಮುಂದೆ ಬರ್ತಿದ್ದಾರೆ. ಹೌದು, ಈಗ ಮಗದೊಮ್ಮೆ ಕನ್ನಡದ ಕಂಪು ತೆಲುಗು ನೆಲದಲ್ಲಿ ಅರಳಿಸಿರುವ ನಿರ್ದೇಶಕ ಪ್ರಶಾಂತ್ ನೀಲ್ ರೆಬಲ್ ಸ್ಟಾರ್ ಪ್ರಭಾಸ್ ಅವರನ್ನಿಟ್ಟುಕೊಂಡು ಸಲಾರ್ ಭಾಗ 1 ಚಲನಚಿತ್ರವನ್ನ ಹೊರತಂದಿದ್ದಾರೆ. ಡಿಸೆಂಬರ್ 22ರಿಂದ ದೇಶ ವಿದೇಶಗಳಲ್ಲಿ 10,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿರುವ ಸಲಾರ್ ಚಿತ್ರ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲೂ ಸಲಾರ್ ಚಿತ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದು, ಸಲಾರ್ ಚಿತ್ರದಲ್ಲಿ ಮುಖ್ಯ ಖಳನಾಯಕನಾಗಿ ನಟಿಸಿರುವ ಗರುಡ ರಾಮ್ ನಗರದ ವಾಣಿ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಿದ್ರು.
ಇನ್ನು ಚಿತ್ರಮಂದಿರಕ್ಕೆ ಭೇಟಿ ಕೊಡ್ತಿದ್ದಂತೆ ಅಭಿಮಾನಿಗಳು ನಟನನ್ನ ನೋಡಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಹರಸಾಹಸ ಪಟ್ಟರು. ಅವರ ಎಂಟ್ರಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಚಿತ್ರಮಂದಿರಕ್ಕೆ ಸಡನ್ ಭೇಟಿ ಕೊಟ್ಟು ಅಭಿಮಾನಿಗಳಿಗೆ ಹಸ್ತಲಾಘವ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಎಂದ್ರು. KGF ನಂತರ ಮತ್ತೊಮ್ಮೆ ನನಗೊಂದು ಬ್ರೇಕ್ ಸಿಕ್ಕಿರೋದು ಸಲಾರ್ ಮೂವಿ. ನಮ್ಮ ಪ್ರಶಾಂತ್ ನೀಲ್ ಅವರೇ ಸೇಮ್ ಡೈರೆಕ್ಟರ್. ಸೊ ಅಂಥ ಒಂದು ದೊಡ್ಡ ಕ್ಯಾನ್ವಸಲ್ಲಿ ನನಗೊಂದು ಇಂಪಾರ್ಟೆಂಟ್ ಪಾತ್ರ ಸಿಕ್ಕಿದೆ. ಅದಕ್ಕೆ ನಾನು ಪ್ರಶಾಂತ್ ನೀಲ್ ಅವ್ರಿಗೆ ಕೃತಜ್ಞತೆಗಳನ್ನ ತಲುಪಿಸ್ತೀನಿ. ಸರ್, ಈಗ ಇವ್ರ ಜೊತೆ ಪ್ರಭಾಸ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ, ಅವ್ರ ಜೊತೆ ಆಕ್ಟ್ ಮಾಡೋಂಥ ದಿನಗಳು ಯಾವ ರೀತಿ ಚೆನ್ನಾಗಿದೆ ಸರ್? ಅದೆಲ್ಲ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಜಸ್ಟ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಅವರು ನಾನು ಮಾತಾಡ್ತಾ ಇದ್ವಿ. ಈಸ್ ಸಚ್ ಎ ಡಾರ್ಲಿಂಗ್, ಭಾಳ ಡೌನ್ ಟು ಅರ್ತ್, ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್. ಪ್ರತಿಯೊಬ್ಬರನ್ನ ಭಾಳ ರೆಸ್ಪೆಕ್ಟಿಂದ ಭಾಳ ಗೌರವದಿಂದ ನಡೆಸ್ಕೊತಾರೆ. ಅದು ಆ ವ್ಯಕ್ತಿಲಿರೋ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಉಗ್ರಂ ಲೈನ್ನ ತಗೊಂಡಿದ್ದಾರೆ, ಬಟ್ ಆ ಲೈನ್ನ ಒಂದು ಬೇರೆ ವರ್ಲ್ಡಲ್ಲಿ ತೋರಿಸಿದ್ದಾರೆ. ಅದು ನೀವು ಪ್ರಶಾಂತ್ ನೀಲ್ ಅವರ ಫ್ಯಾಂಟಸಿ ವರ್ಲ್ಡಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡಿ ಅದರಲ್ಲಿ ಉಗ್ರಂ ಇದ್ರೆ ಹೆಂಗಿರುತ್ತೆ ಅನ್ನೋದು ಡಿಫ್ರೆಂಟ್ ಆಗಿದೆ. ಈ ಫಿಲಿಮ್ ಅಲ್ಲಿ ಒಂದು ರೀತಿಯಾಗಿ ಒಂದು ಒಳ್ಳೆ ಲುಕ್ ಅಲ್ಲಿ ಕಾಣ್ತೀರಾ. ಜನ ಅಭಿಪ್ರಾಯ ಯಾವ ರೀತಿ ರೆಸ್ಪಾನ್ಸ್ ಇದೆ? ಒಂದು ಡೈರ್ ಅಂಡ್ ಡ್ಯಾಶ್ ಆಗಿ ಒಂದು ಭಯಂಕರವಾಗಿದೆ. ಎಲ್ಲ ಕಡೆಯಿಂದ ಕ್ಯಾರೆಕ್ಟರ್ ಬಗ್ಗೆ, ಸ್ಕ್ರೀನ್ ಪ್ರೆಸೆನ್ಸು, ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೊಂದು ಖುಷಿ ಆಗುತ್ತೆ. ಬಟ್ ಇದೆಲ್ಲ ಡಿಸೈನ್ ಮಾಡಿದ್ದು ಪ್ರಶಾಂತ್ ನೀಲ್ ಅವರೇ. ಸೊ ಎಲ್ಲ ಪ್ರತಿಯೊಂದು ಕ್ರೆಡಿಟು ಪ್ರಶಾಂತ್ ನೀಲ್ ಅವ್ರಿಗೆ ಕೊಡಬೇಕು ಅಂತ ನಾನು ಬಯಸ್ತೀನಿ. ಗರುಡಗೂ ಈ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ, ಬಟ್ ಯಾವುದು ಇಷ್ಟ ಆಯ್ತು ನಿಮಗೆ ಅಂತ? ಇಷ್ಟ ಎಲ್ಲಾನು ಇಷ್ಟ ಆಯಿತು, ಬಟ್ ಹೆಚ್ಚಿಗೆ ನನಗೆ ಗರುಡ ಅನ್ನೋ ಪಾತ್ರನೇ ನನಗೆ ತುಂಬ ಇಷ್ಟ. ಬಟ್ ಅದನ್ನ ಯಾವುದು ಅದರಿಂದ ನನಗೆ ಹೆಸರು ಸಿಕ್ಕಿದೆ, ಗರುಡ ರಾಮ್ ಅಂತಲೇ ಎಲ್ಲ ಹೋದ್ರು ಕರೀತಾರಲ್ಲ, ಅದನ್ನ ಯಾವುದು ಬೀಟ್ ಮಾಡೋಕ್ಕಾಗಲ್ಲ. ಈ ಹಿಂದೆ KGF ಸಂದರ್ಭದಲ್ಲೂ ಈ ಕಡೆ ಭೇಟಿ ಕೊಟ್ಟಿದೆ ಚಿಕ್ಕಬಳ್ಳಾಪುರಕ್ಕೆ. ಸರ್, ಆವಾಗಿದ್ದ ಕ್ರೇಜ್ ಈಗಿದ್ದ ಕ್ರೇಜ್ ಯಾವ ರೀತಿ ಚೆನ್ನಾಗಿದೆ ಸರ್ ನಿಮಗೆ? ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನನಗೆ ಫಸ್ಟಿಂದನೂ ಅದೇ ಪ್ರೀತಿ, ಅದೇ ವಿಶ್ವಾಸ ಇದೆ. ಅವತ್ತೇನಿತ್ತೋ ಇವತ್ತು ಹಂಗೆ ನಡ್ಸ್ಕೋತಾರೆ. ಅವರ ಕೊಡೋ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬೋದು. ಅದು ಹಂಗೆ ಚಿರಋಣಿಯಾಗಿ ಇರ್ತೀನಿ ನಾನು ಯಾವಾಗ ಅವ್ರಿಗೆ. ಮೂವಿ ಲವರ್ಸ್ಗೆ ಒಂದೇ ಒಂದು ಹೇಳೋದಂದ್ರೆ, ನಿಮ್ಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಮೂವಿಗಳು ಬರಬೇಕು, ನಿಮ್ಮನ್ನ ಸದಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದೇ ಥರ ನಾನು ಅದೇ ಪ್ರಯತ್ನದಲ್ಲಿ ಇಡ್ತೀವಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ. ಅದೇ ಈಗ ಕಮ್ಮಿಂಗ್ ವರ್ಷನೇ ಬರ್ಬೋದು ನನ್ನ ಪ್ರಕಾರ. ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಶೂಟ್ ಸ್ಟಾರ್ಟ್ ಆಗುತ್ತೆ. ಅದೇ ಫಸ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಗುಡಿಬಂಡೆ ಪಟ್ಟಣದ ಪುರಾತನ ಬೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜಾ ಪುನಸ್ಕಾರಗಳು ನೆರವೇರಿದವು. ಗುಡಿಬಂಡೆ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ದೇವಾಲಯವನ್ನ ತಳಿರು, ತೋರಣ, ವಿದ್ಯುತ್ ದೀಪಗಳಿಂದ, ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು. ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನ ವಿವಿಧ ಹೂಗಳು, ವಜ್ರಾಲಂಕಾರದಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಪ್ರಧಾನ ಅರ್ಚಕರಾದ ರಂಗರಾಜ್ ಭಟ್ GS, ಪುರೋಹಿತರಾದ ಮಾಪಲಾಚಾರ್ ಶರತ್ ಭಾರದ್ವಾಜ್ ರವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಮಕ್ಕಳಿಂದ ಹಿರಿಯರವರೆಗೆ ನೂರಾರು ಜನರು ಉತ್ತರ ದ್ವಾರದಲ್ಲಿ ವೆಂಕಟೇಶ್ವರನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು. ತಮ್ಮ ಇಷ್ಟ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ದಾನಿಯೊಬ್ಬರು ದೇವಾಲಯದ 3 ವಿಗ್ರಹ ಹಳಿಗೆ ಬೆಳ್ಳಿ ಕಿರೀಟವನ್ನ ದಾನವಾಗಿ ನೀಡಿದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ದೇವನಹಳ್ಳಿ ತಾಲೂಕಿನ ಇಲತೊರೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಬಹುತೇಕ ಚನ್ನಕೇಶವ ಮತ್ತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ಆಚರಿಸಲಾಯಿತು. ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಪುನಸ್ಕಾರಗಳು ನೆರವೇರಿದವು. ತಾಲೂಕಿನ ಇಲತೊರೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿಯೂ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವಿಜಯಕುಮಾರ್, ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ರವಿ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. Go
ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಸಮೀಪದ ಬಟ್ರೇನಹಳ್ಳಿಯ ಶ್ರೀ ಕ್ಷೇತ್ರ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 4 ಗಂಟೆಗೆ ವೈಕುಂಠ ಸಪ್ತದ್ವಾರಗಳನ್ನು ತೆರೆಯಲಾಯಿತು. ದೇವಾಲಯದಲ್ಲಿ ಸುಪ್ರಭಾತ ಸೇವೆ ಸೇರಿದಂತೆ ಅಭಿಷೇಕ, ಶ್ರೀನಿವಾಸ ಗದ್ಯ ಮತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ಚರಬಿಂಬ ಪ್ರತಿಷ್ಠಾಪನೆ ಅಂಗವಾಗಿ ಮಹಾಗಣಪತಿ ಪೂಜೆಯನ್ನ ಮಾಡಲಾಯಿತು. ಮಧ್ಯಾಹ್ನ 12 ಗಂಟೆಯ ಬಾಬಾರವರ ಆರತಿ ವಿಶೇಷವಾಗಿತ್ತು. ಜೂನಿಯರ್ ಘಂಟಸಾಲ ಗಾಯನ ತಂಡದಿಂದ ಭಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ದೇಗುಲಗಳಲ್ಲಿ ಮೊಳಗಿದ ಗೋವಿಂದ ನಾಮ ಸ್ಮರಣೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ. ಚಿಕ್ಕಬಳ್ಳಾಪುರಕ್ಕೂ ಒಕ್ಕರಿಸಿದ ಕೊರೋನಾ ಮಾರಿ. ಅಧಿಕಾರಿಗಳಲ್ಲಿ ಶುರುವಾದ ಟೆನ್ಷನ್, ಸಾರ್ವಜನಿಕರಲ್ಲಿ ಮನೆ ಮಾಡಿದ ಆತಂಕ. ದೇಶದಲ್ಲಿ ಶುರುವಾದ ಕೊರೋನಾ ಆತಂಕ, ಪ್ರಕರಣಗಳ ಸಂಖ್ಯೆ ಹೆಚ್ಚಳ, ಅಲರ್ಟ್ ಆದ ಜಿಲ್ಲಾಡಳಿತ. ಶ್ರೀ ಕ್ಷೇತ್ರ ಗಡಿದಂನಲ್ಲಿ ವೈಕುಂಠ ಏಕಾದಶಿಯ ಆಚರಣೆ. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಭಕ್ತಿಯಲ್ಲಿ ಮಿಂದೇಳಿದ ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.